ಮಾಡಿಕೊಳ್ಳಲಿಕ್ಕೆ ಈ ಕಲೆಯನ್ನು ಸಂಗೀತವನ್ನು ನಾವೆಲ್ಲರೂ ಭಾರತ ಸಂಸ್ಕೃತಿಯನ್ನು ಬಿಟ್ಟು ಬಾಲಾಜಿ ಕಾಂಗ್ರೆಸ್ ಅವರಿಗೆ ವಿನಾಯಕ್ ಚೌಧರಿ ಅವರು ಸನ್ಮಾನಿಸಬೇಕಂತ ಅನಿಸುತ್ತದೆ. ಅದೇ ರೀತಿ ನಮ್ಮ ಮಾರುತಿರಾವ್ ಸಾಳುಕೆ ಶಿಕ್ಷಕರು ಅವರಿಗೂ ಕೂಡ ನಮ್ಮ ರಾಜ್ಕುಮಾರ್ ಗುಂಕರ್ ಅವರು ಸನ್ಮಾನ ಮಾಡಬೇಕಂತ ವಿನಂತಿಸಿಕೊಳ್ತೇನೆ. ತದನಂತರ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಈ ಕಾರ್ಯಕ್ರಮದ ಮುಖ್ಯ ವಿಭಾಗ ನಾಯಕರಾದಂತಹ ಧರ್ಮಪತ್ನಿಯಾದಂತಹ ವೇದಿಕೆ ಬರ್ತಾ ಇದ್ದಾರೆ. ಇವರನ್ನು ಸನ್ಮಾನಿಸಲು ಶ್ರೀವಂತಿ ಚಂದ್ರಕಲಾ ಮಾನಕರಿಯವರು ಕೂಡ ವೇದಿಕೆ ಬರಬೇಕು. ಈ ಧರ್ಮ ಪತ್ನಿ ಜೊತೆಗೆ ಶಿವಲೋಕಂಡಿ ಪರಿವಾರಕ್ಕೆ ನಾವು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀವಂತಿ ಚಂದ್ರಕಲಾ ವೇದಿಕೆ ಬರಬೇಕು. ಚಂದ್ರಕಲಾ ಮಾನಕರಿಯವರು ಕೂಡ ವೇದಿಕೆ ಬರಬೇಕು. ಈ ಲೋಖಂಡೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಮ್ಮ ಈ ನಾದಬ್ರಹ್ಮ ಸಂಗೀತ ಭಾಗ್ಯ ತಾಲೂಕಿನಲ್ಲಿ ನಾವೆಲ್ಲರೂ ಸಂಗೀತವನ್ನು ಕಲಿಬೇಕು ಆ ಉದ್ದೇಶದಿಂದ ಈ ಪ್ರತಿ ವರ್ಷ ಈ ಬಸಂತ ಪಂಚಮಿ ಆಗಲಿ ನಮ್ಮ ಭವಾನಿ ದೇವಾಲಯದಲ್ಲಿ ಪ್ರತಿ ವರ್ಷ ದಸರಾ ಮಹೋತ್ಸವಕ್ಕೆ ಸಂಗೀತ ಕಾರ್ಯಕ್ರಮ ಆಗಲಿ ಇವೆಲ್ಲವೂ ನಡೀತಾ ಇದೆ. ಈ ಸನ್ಮಾನ ಕಾರ್ಯಕ್ರಮವು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಶ್ರೀ ಈ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಈ ರಾಷ್ಟ್ರ ಮಟ್ಟದ ಕಲಾವಿದರು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರು ಇಂಡಿಯನ್ ಐಡಲ್ ಹಾಗೂ ಸಾರೆಗಮಪ ವಿನ್ನರ್ ಆಗಿ ನಮ್ಮ ದೇಶದ ಕೀರ್ತಿ ಭಾರತದಲ್ಲಿ ಅಷ್ಟೇ ಇಲ್ಲ ಇಡೀ ರಾಷ್ಟ್ರದಲ್ಲಿ ನಮ್ಮ ಜಗತ್ತಿನಲ್ಲಿ ನಮ್ಮ ಈ ಯುವ ಸಹೋದರಿಯರು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರಿಗೆ ಸನ್ಮಾನಿಸಲು ಶ್ರೀಮತಿ ಮಹಾದೇವಿ ರಾಹುಲ್ ಸಗರ್, ಕೀರ್ತಿ ಗಜಲ್ವಾರ್, ಸುಮನ್ ಮರ್ಡೆ ಇವರು ಶ್ರೀಮತಿ ಮಹಾದೇವಿ ರಾಹುಲ್ ಸಗರ್, ಕೀರ್ತಿ ಗಜಲ್ವಾರ್, ಸುಮನ್ ಇವರನ್ನು ವೇದಿಕೆಗೆ ಬಂದು ಮಾನಂದ ಸ್ವಾಮಿಯವರು ಇವರು ವೇದಿಕೆಗೆ ಬಂದು ಈ ನಮ್ಮ ಇಂಡಿಯನ್ ಐಡಲ್ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅನ್ನು ಈ ಕಲಾವಿದರಿಗೆ ಸನ್ಮಾನ ಮಾಡಬೇಕಂತ ವಿನಂತಿಸಿಕೊಳ್ತೀನಿ. ನಮ್ಮ ಈ ಇಂಡಿಯನ್ ಐಡಲ್ ಕಲಾವಿದರು ನಮ್ಮ ಸಾರೆಗಮಪ ಕಲಾವಿದರು ವಿನ್ನರ್ ಆಗಿರುವಂತಹ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರಿಗೆ ಸುರೇಖಾ ಮೇಡಮ್ ಕೂಡ ವೇದಿಕೆ ಬಂದು ಇವರನ್ನು ಸನ್ಮಾನಿಸಬೇಕು. ಸುರೇಖಾ ಮೇಡಮ್ ಅವರು ಈ ಸನ್ಮಾನ ಇವರು ಮೂಲತಃ ಅಹಮದನಗರದವರು. ಈ ಸಹೋದರಿಯರು ಇವರ ತಂದೆ ಆದಂತಹ ಶ್ರೀ ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರು ಕೂಡ ಒಂದು ಶ್ರೇಷ್ಠವಾದಂತಹ ಪ್ರಸಿದ್ಧವಾದಂತಹ ಗಾಯಕರು, ಹಾರ್ಮೋನಿಯಂ ವಾದಕರು ಆಗಿದ್ದಾರೆ. ಅವರು ಈ ಇಬ್ಬರು ಸಹೋದರಿ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿ ಇಡೀ ನಮ್ಮ ದೇಶದ ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಬೆಳೆಸಿದಂತಹ ಈ ಪಂಡಿತ್ ಅಂಗದ್ ಗಾಯಕ್ವಾಡ್ ಕೂಡ ನಮ್ಮೆಲ್ಲರ ಪರವಾಗಿ ಇಂಥ ಸುಪುತ್ರಿಯರು ಹುಟ್ಟಿ ಈ ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಇಡೀ ಸ್ವದೇಶದಲ್ಲಿ ಬೆಳೆಸಿದಂತಹ ಈ ಸಹೋದರಿಯರಿಗೆ ಅವರನ್ನು ನಾವು ಬಹಳಷ್ಟು ಅಭಿನಂದಿಸಬೇಕು ಮಾಡಿಕೊಂಡು ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರಿಗೆ ನಮ್ಮ ಜಗತ್ತಿನಲ್ಲಿ ಪ್ರಸಿದ್ಧ ಆಗಬೇಕು. ಈ ಸಂಗೀತ ಕಲೆಯನ್ನು ಇನ್ನೂ ಪುಟ್ಟರಾಜ್ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾಳ್ಕರ್ ಅವರು ಕೂಡ ಧರ್ಮಪತ್ನಿ ಸಹಪರಿವಾರದಿಂದ ಅವರು ಕೂಡ ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಮ್ಮ ನಂದಿನಿ ಗಾಯಕ್ವಾಡ್ ಇಬ್ಬರ ಸಹೋದರಿಯರಿಗೆ ನಮ್ಮ ಈ ಸನ್ಮಾನ ಮಾಡ್ತಾ ಇದ್ದಾರೆ. ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರಿಗೆ ನಮ್ಮ ಪುಟ್ಟರಾಜ್ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ
ಹೆಬ್ಬಾಳ್ಕರ್ ಸರ್ ಅವರು ಈ ಇಬ್ಬರು ಸಹೋದರಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರ ಸಹ ಪರಿವಾರದೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರ ತಂದೆಯವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದೆ. ಎಲ್ಲರೂ ಚಪ್ಪಾಳೆ ಹಾರ್ಗಿ ತಾಲೂಕಿನ ಹಿರಿಯರು, ಮುಖಂಡರು, ರಾಜಕೀಯದಲ್ಲಿ ಬಹಳಷ್ಟು ಪ್ರಸಿದ್ಧರಾಗಿದ್ದಂತಹ ಹಿರಿಯರಾದಂತಹ ಶ್ರೀ ಶ್ರಾವಣ್ ಗಾಯಕ್ವಾಡ್ ಕೂಡ ವೇದಿಕೆಗೆ ಬರಬೇಕಂತ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀಮಾನ್ ಶ್ರಾವಣ್ ಗಾಯಕ್ವಾಡ್ ಜಿ ವೇದಿಕೆಗೆ ಬರಬೇಕು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ, ಧನ್ಯವಾದ ಕೋರುತ್ತೇನೆ. ವೇದಿಕೆ ಅದೇ ರೀತಿ ನಮ್ಮ ಲಕ್ಷ್ಮಣ್ ಜಗತಾಪ್, ಸೋಹಂ ಗೋರ್ಣೆ ತಬಲಾ ವಾದಕರು, ಓಂಕಾರ ಕುಜ್ಗುರೆ ಕೀಪ್ಯಾಟ್ ವಾದಕರು, ಅದೇ ರೀತಿ ಅನಿಕೇತ್ ಸಹಾರೆ ಡ್ರಮ್ ವಾದಕರು, ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಶಿವಾಜಿ ಶಂಕರ್ ಅವರು ಈ ಕಾರ್ಯಕ್ರಮದ ಸಂಚಾಲಕರು ಹಾಗೂ ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕ ಧುರೀಣರು ಶ್ರೀ ಜನಾರ್ದನ್ ರಾವ್ ಬಿರಾದರ್ ಅವರು ಈ ವೇದಿಕೆಗೆ ಬರಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀ ಜನಾರ್ದನ್ ರಾವ್ ಬಿರಾದರ್ ಅವರು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಲು ನಮ್ಮ ಇವರು ಬರಬೇಕು ವಿನಂತಿಸಿಕೊಳ್ತೇನೆ. ಅವರನ್ನು ಸನ್ಮಾನಿಸಲು ನಮ್ಮ ಶಿವಾಜಿರಾವ್ ಸಾಗರ್ ಅವರು ಸಂಚಾಲಕರು ನಾಥಬ್ರಹ್ಮ ಸಂಗೀತ ವಿದ್ಯಾಲಯ ಅವರು ಧನ್ಯವಾದ ಶ್ರೀ ಜನಾರ್ದನ್ ರಾವ್ ಬಿರಾದರ್ ಅವರಿಗೆ. ಇನ್ನು ಮುಂದೆ ನಮ್ಮ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರಾದಂತಹ ಶ್ರೀ ಶಿವಾಜಿರಾವ್ ಸಾಗರ್ ಅವರಿಗೆ ನಮ್ಮ ಗುರು ಗಿರಿ ಮಹಾರಾಜ್ ಅವರು ಅವರ ಸಂಘಕ್ಕೆ ಮರಾಠಿ ಮತ್ತು ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ 80 ವರ್ಷ ಶ್ರೀ ಎಸ್ ಕೆ ಪಾಟೀಲ್ ಅವರು, ಪುಂಡ್ಲಿಕ್ ಪಾಟೀಲ್ ರೋಮಾ ಅವರಿಗೂ ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಪಂಡಿತ್ ರಾಜೇಂದ್ರ ಸಿಂಗ್ ಪವಾರ್ ಈಗ ಹಾರ್ಮೋನಿಯಂ ವಾದಕರು ಅವರು ಕೂಡ ವೇದಿಕೆ ಬರಬೇಕು. ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ರಾಜೇಂದ್ರ ಸಿಂಗ್ ಪವಾರ್ ಬೀದರ್ ಅವರು ವೇದಿಕೆ ಬರಬೇಕು. ಚಂದ್ರಶೇಖರ್ ಹೆಬ್ಬಾಳೆ